ಹಾಯ್ ಗೈಸ್, ನಾವಿವಾಗ ರಾಜಸ್ಥಾನಲ್ಲಿದ್ದೀವಿ. ರಾಜಸ್ಥಾನಿಂದ ಇವತ್ತು ನಮಗೆ ದಿಲ್ಲಿ ಇನ್ನೂ 270 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಇವತ್ತು ನಮಗೆ ನೈಟ್ ಆಗೋಷ್ಟೊತ್ತಿಗೆ ದಿಲ್ಲಿ ರೀಚ್ ಆಗಬೇಕು. ಅಲ್ಲೇ ಅನ್ಲೋಡ್ ಇರೋದು. ಅನ್ಲೋಡ್ ಮಾಡಿಬಿಟ್ಟು ಅಲ್ಲಿಂದ ಚಂಡೀಗಢ ಹೋಗಬೇಕು ಇದೇ ಟ್ರಕ್ಕಲ್ಲೇ. ಅಲ್ಲಿಂದ ಇವರಿಗೆ ಟ್ರಕ್ಕಲ್ಲಿ ಬೇರೆ ಲೋಡ್ ಇದೆ. ನಾವು ಅಲ್ಲಿಂದ ಶ್ರೀನಗರಕ್ಕೆ ಇವ್ರ ಫ್ರೆಂಡಿಂದ ಇನ್ನೊಂದು ಟ್ರಕ್ ಹೋಗ್ತಾಯಿದೆ. ಅದೇ ಟ್ರಕ್ಕಲ್ಲಿ ನಾವು ಹೋಗ್ತೀವಿ. ರಾಜಸ್ಥಾನಲ್ಲಿ ಒಳ್ಳೆ ಚಳಿ ಇದೆ ಆಯಿತಾ. ಮಾರ್ನಿಂಗ್ ಇವಾಗ ಒಳ್ಳೆ ಚಳಿ ಆಗ್ತಾಯಿದೆ. ನಾವು ಬೆಡ್ಶೀಟೆಲ್ಲ ಹಾಕ್ಕೊಂಡು ಕೂತಿದ್ದೀವಿ. ಇಲ್ಲೇ ಚಳಿ ಇದೆ ಅಂತಿದ್ರೆ ಮತ್ತಿನ್ನೇ ಹೋಗ್ತಾ ಇದ್ದಂಗೆ ನಮಗೆ ಡೆಲ್ಲಿಯಲ್ಲಿ ಒಳ್ಳೆ ಚಳಿ ಸಿಗುತ್ತೆ. ಮತ್ತು ಅದೇ ಥರನೇ ಶ್ರೀನಗರ ಹೋಗ್ತಾ ನಮಗೆ ಒಳ್ಳೆ ಚಳಿದ ಅನುಭವ ಆಗೋಕ್ಕೆ ಚಾನ್ಸ್ ಇದೆ. ಅಂದರೆ ಮಧ್ಯಾಹ್ನ ಎಲ್ಲ ತುಂಬ ಬಿಸಿಲಿದೆ. ಅದಕ್ಕೆ ತಕ್ಕಂತೆ ಒಳ್ಳೆ ಚಳಿನೂ ಆಗ್ತಾಯಿದೆ ಮಾರ್ನಿಂಗ್. ಓಕೆ, ಸನ್ರೈಸ್ ಆಗ್ತಿರೋ ಸ್ಟೈಲ್ ನೋಡಿ, ಯೆಲ್ಲೋ ಕಲರಾಗಿ ಸೂಪರಾಗಿ ಕಾಣಿಸ್ತಾ ಇದೆ. ಎಡಿಟ್ ಏನು ಮಾಡಿರೋದಲ್ಲ ಆಯಿತಾ, ನಾರ್ಮಲಿ ಹೆಂಗಿದೆ ವೀಡಿಯೋ ಅದೇ ಥರ ಅಪ್ಲೋಡ್ ಮಾಡ್ತಿರೋದು. ಸೂಪರ್ ವ್ಯೂ ಆಯಿತಾ, ಸೂಪರ್ ಡೂಪರ್ ರಾಜಸ್ಥಾನ್. ಓಕೆ, ಇವಾಗ ಒಂದು ಕಡೆ ಪಾರ್ಕ್ ಮಾಡಿದ್ದೀವಿ. ಇವಾಗ ಇಲ್ಲಿಂದ ಲಂಚ್ ಮಾಡ್ಕೊಂಡು ಇವಾಗಿಂದ ಲಂಚ್ ಮಾಡಿಬಿಟ್ಟು ಇಲ್ಲಿಂದ ನೆಕ್ಸ್ಟ್ ಲೊಕೇಶನ್ಗೆ ಹೊರಡ್ತೀವಿ. ಫ್ರೆಂಡ್ಸ್ ಇವಾಗ ರಾಜಸ್ಥಾನ್ ಜೈಪುರದಿಂದ ಸ್ವಲ್ಪ ದೂರ ಬಂದಾಯಿತು. ಇನ್ನು ನಮಗೆ ಡೆಲ್ಲಿಗೆ ಇಲ್ಲಿಂದ 250 ಕಿಲೋಮೀಟ್ರ್ ಇದೆ ಅಷ್ಟೇ. ಓಕೆ, ಒಂದು ಪ್ಲೇಸಲ್ಲಿ ಟೀ ಕುಡಿಯೋಕ್ಕೋಸ್ಕರ ನಿಲ್ಲಿಸಿದ್ದೀವಿ. ಸೂಪರ್ ಪ್ಲೇಸು, ಒಂಥರ ವಿಶಾಲವಾಗಿರುವಂಥ ಪ್ಲೇಸ್ ರಾಜಸ್ಥಾನ್. ಮರುಭೂಮಿ ಆದರೂ ಒಳ್ಳೆ ಜನಗಳು, ಅದೇ ಥರನೇ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಸ್ವಲ್ಪ ಹೊತ್ತಿಲ್ಲಿ ಸ್ಪೆಂಡ್ ಮಾಡಿದ್ವಿ ಟೈಮ್, ಸೂಪರಾಗಿತ್ತು. ಓಕೆ, ನಮ್ಮ ಟ್ರಕ್ಕಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲಿ ಟೀ ಕುಡಿಯೋಕ್ಕೋಸ್ಕರ ಇಲ್ಲಿ ನಿಲ್ಲಿಸಿರೋದು. ಟೀ ಚಾಯ್ ರೆಡಿ, ಟೀ ಇಲ್ಲಿ ರೆಡಿ ಇದೆ. ವಾವ್, ಸೂಪರ್. ರಾಜಸ್ಥಾನ್ ಬಂದ್ಬಿಟ್ಟು ಟೀ ಕುಡಿದಿಲ್ಲ ಆದರೆ, ಟೀ ಟೇಸ್ಟ್ ನೋಡಿಲ್ಲ ಅಂದರೆ ಮತ್ತು ಅದರದ್ದೊಂದು ಸ್ಟ್ರಾಂಗ್ ನಮಗೆ ಸಿಗಲ್ಲ. ಸೂಪರ್ ಟೀ ಆಯಿತಾ, ಮಸಾಲ ಟೀ ಸೂಪರ್. ಓಕೆ ಗೈಸ್, ಹಂಗೆ ರಾಜಸ್ಥಾನ್ ಇವತ್ತಿಲ್ಲಿಂದ ಬಾರ್ಡರ್ ಕ್ರಾಸ್ ಆಗುತ್ತೆ. ನಾಳೆ ಡೆಲ್ಲಿದು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನೋಡ್ಬೇಕು. ಡೆಲ್ಲಿಯಲ್ಲಿ ಸ್ವಲ್ಪ ಪ್ಲೇಸ್ ನಮಗೆ ವಿಸಿಟ್ ಮಾಡೋಕ್ಕಿದೆ. ಟೈಮ್ ಸಿಗೋದಾದರೆ ನಾವು ಅಲ್ಲಿ ವಿಸಿಟ್ ಮಾಡಿಬಿಟ್ಟೆ ಕಾಶ್ಮೀರ ಹೋಗ್ತೀವಿ, ಇಲ್ಲಾಂದರೆ ಬರ್ತಾ ವಿಸಿಟ್ ಮಾಡಬೇಕಾಗುತ್ತೆ. ಓಕೆ, ಎನಿವೆ ಇವಾಗ ಒಂದು ಮೇನ್ ಹೈವೇ ರೈತರದ್ದು ಏನೋ ಸ್ಟ್ರೈಕ್ ನಡೀತಾ ಇದೆಯಲ್ಲ 1-2 ತಿಂಗಳಿಂದ, ಅದರಿಂದ ಬಂದಿದೆ. ಅದಕ್ಕೋಸ್ಕರ ಬೈಪಾಸ್ ಅಲ್ಲ, ಒಂದು ಸಣ್ಣ ಹಳ್ಳಿ ರೋಡು, ಆ ರೋಡಲ್ಲಾಗಿಂದ ಹೋಗ್ತಾ ಇದ್ದೀವಿ ಟ್ರಕ್ಕಲ್ಲಿ. ಇದರಲ್ಲಿ ಫುಲ್ಲು ಜಾಮ್ ಇರೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ನೋಡ್ಬೇಕು, ಈಗ ಮುಂದೆ ಹೋದರೆ ಫುಲ್ಲು ಜಾಮ್ ಆಗೋ ಚಾನ್ಸಸ್ ಇದೆ.
ಫ್ರೆಂಡ್ಸ್ ಹಂಗೆ ನಾವು ದಿಲ್ಲಿ ರೀಚ್ ಆದ್ವಿ. ಇನ್ನು ಇಲ್ಲೆಲ್ಲಾದರೂ ಸ್ವಲ್ಪ ಹೊತ್ತು ಪಾರ್ಕಿಂಗ್ ಹಾಕಬೇಕಾಗುತ್ತಂತೆ. ಯಾಕಂದರೆ ಈ ಹೈವೇಲಿ ಎಲ್ಲ ಟೈಮಲ್ಲೂ ಟ್ರಕ್ಗಳಿಗೆ ಅಲೋಡ್ ಇಲ್ಲ. ಸ್ವಲ್ಪ ಟೈಮಿಂಗ್ಸ್ ಇದೆ, ಆ ಟೈಮಿಂಗ್ಸಲ್ಲೇ ಇಲ್ಲಿಂದ ಹೊರಡಬೇಕಾಗುತ್ತೆ. ಸೊ ಎನಿವೆ ನೋಡುವ, ಇನ್ನು ಇವತ್ತಿನ ದಿನ ಇಲ್ಲೆಲ್ಲಾದರೂ ಸ್ಟೇ ಮಾಡ್ತೀವಿ. ನಾಳೆ ಮಾರ್ನಿಂಗ್ ಅನ್ಲೋಡ್ ಇರುತ್ತೆ. ಅನ್ಲೋಡ್ ಆದಮೇಲೆ ದಿಲ್ಲಿ ಒಂಚೂರು ನೋಡ್ಬಿಟ್ಟು ನೆಕ್ಸ್ಟ್ ಲೊಕೇಶನ್. ಓಕೆ, ನೈಟ್ ಆಯಿತು ಗೈಸ್. ನಮ್ಮ ಅನ್ಲೋಡ್ ಲೊಕೇಶನ್ ನೋಡ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಅನ್ಲೋಡಿಂಗ್ ಇನ್ನೂ ಇಲ್ಲಿಂದ 17 ಕಿಲೋಮೀಟ್ರ್ ಇದೆ. ಸಿಟಿ ಒಳಗಿಂದನೇ ಹೋಗಬೇಕು. ಓಕೆ ಗೈಸ್, ಹಂಗೆ ದಿಲ್ಲಿ ರೀಚ್ ಆದ್ವಿ ನಿನ್ನೆ ನೈಟ್. ಅನ್ಲೋಡಿಂಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲೊಂದು ಕಡೆ. ಓಕೆ, ಇಲ್ಲಿಂದ ಸ್ವಲ್ಪ ದಿಲ್ಲಿ ಇವತ್ತು ವಿಸಿಟ್ ಮಾಡಿ ದಿಲ್ಲಿಯಲ್ಲಿರೋ ಪ್ಲೇಸ್ ಎಲ್ಲ ಸ್ವಲ್ಪ ನೋಡಿ ಅಲ್ಲಿಂದ ಕಾಶ್ಮೀರಿಗೆ ಹೋಗ್ತೀವಿ. ಅಲ್ಲ, ಶ್ರೀನಗರ ಹೋಗ್ತೀವಿ. ಶ್ರೀನಗರದಿಂದ ನೋಡ್ಬಿಟ್ಟು ಅಲ್ಲಿರೋ ಪ್ಲೇಸ್ ಅದೆಲ್ಲ ನೋಡ್ಬಿಟ್ಟು ಒಂದೊಂದು ಕಡೆ ವಿಸಿಟ್ ಮಾಡ್ತಾರೆ. ಓಕೆ ಗೈಸ್, ಹಂಗೆ ಅನ್ಲೋಡಿಗೋಸ್ಕರ ಬಂದಾಯ್ತು. ಈಗ ಇಲ್ಲೇ ಅನ್ಲೋಡ್ ಆಗ್ತಿರೋದು, ಅಲಿಪುರ್ ನ್ಯೂ ಡೆಲ್ಲಿ. ಇಲ್ಲಿ ಅನ್ಲೋಡ್ ಮಾಡಿಬಿಟ್ಟು ಇಲ್ಲಿಂದ ನೆಕ್ಸ್ಟ್ ಟೌನಿಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮನ್ನು ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ನಾವು ಬೇರೆ ವೆಹಿಕಲಲ್ಲಿ ಶ್ರೀನಗರ ತನಕ ಹೋಗ್ತೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್, ರೈಡ್ ಆಗಲಿ, ಟ್ರಾವೆಲ್ ಆಗಲಿ, ಅದೇ ಥರನೇ ಫುಡ್ಡಿಂದಾಗಲಿ, ಮತ್ತೇನು ಎಲ್ಲೂ ಗಲಾಟೆ ಆಗೋದು ಅದೇ ಥರ ಪೊಲೀಸಿಂದ ಏನು ಜಾಸ್ತಿ ಏನು ರಿಸ್ಕ್ ಇರಲಿಲ್ಲ. ಓಕೆ ಗೈಸ್, ವಿಡಿಯೋ ನೋಡ್ತೀರಾ ನೀವೆಲ್ಲರೂ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಅದೇ ಥರನೇ ಫ್ರೆಂಡ್ಸ್ ಜೊತೆ ಶೇರ್ ಮಾಡಬೇಕು, ವೀಡಿಯೋಸನ್ನ ಫುಲ್ ನೋಡ್ತಾ ಇರಬೇಕು. ಅದೇ ಥರನೇ ನಮ್ಮದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, L4Lift ಅಂತ, ಅದನ್ನು ಸಹ ಫಾಲೋ ಮಾಡಬೇಕು. ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇವತ್ತು ನಾವು ಮತ್ತು ಇಲ್ಲಿಂದ ಜಮ್ಮುಗೆ ಹೋಗ್ತಾ ಇದ್ದೀವಿ. ಬೇರೆ ಕಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದು, ಆದರೆ ಇವತ್ತು ನಾವು ಹೋಗ್ತಿರೋದು ಜಮ್ಮುಗೆ ಹೋಗ್ತಾ ಇದ್ದೀವಿ. ಓಕೆ, ನಾಳೆ ಈ ಟೈಮ್ ಆಗೋಷ್ಟೊತ್ತಿಗೆ ಜಮ್ಮುಗೆ ರೀಚ್ ಆಗಿರ್ತೀವಿ. ಜಮ್ಮು DC ಆಫೀಸಿಗೆ ಫೋನ್ ಮಾಡಿ ಕೇಳಿದ್ವಿ, COVID-19 ಟೆಸ್ಟ್ ಮ್ಯಾಂಡೇಟರಿ ಇದೆ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ದು, ತೊಂದರೆ ಏನಿಲ್ಲ, ನೀವು ವಿಸಿಟರ್ ಆದರೆ ಇಲ್ಲಿಗೆ ಬನ್ನಿ, ಇಲ್ಲಿಂದ ರಿಪೋರ್ಟ್ ನಾವೇ ಮಾಡಿಕೊಡ್ತೀವಿ ಫ್ರೀ ಆಫ್ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿ ಹೋಗ್ಬೇಕಾಗಿರೋ ಕಡೆ ಎಲ್ಲ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಎನಿವೆ ನೀವು ಓಕೆ, ಅದೇ ಥರನೇ ಒಳ್ಳೆ ಸಪೋರ್ಟ್ ಇರಬೇಕು ನಿಮ್ದು ಅಷ್ಟೇ. ಓಕೆ, ಸಿ ಯು ಟುಮಾರೋ.